ಅಹಿಂದ ಪಕ್ಷ ಸಂಘಟನೆಯನ್ನ ಮಾಡಿದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಸತೀಶ್ ಜಾರಕಿಹೊಳಿ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೆಳಗಿಳಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಆದರೆ ಈಗ ಮತ್ತೆ ಅಹಿಂದ ಪಕ್ಷ ಸಂಘಟನೆಗಾಗಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಒಗ್ಗಟ್ಟಾಗಿದ್ದಾರೆ, ಜೊತೆಯಾಗಿದ್ದಾರೆ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಕೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರನ್ನ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ಮಾಡಿರೋದು. ಅಹಿಂದ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಜಾರಕಿಹೊಳಿಯನ್ನ ಭೇಟಿ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅಹಿಂದ ಸಂಘಟನೆ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಸಿದ್ದರಾಮಯ್ಯ, ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇಬ್ರು ಕೂಡ ಪರಸ್ಪರ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಕಳೆದ ರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಚರ್ಚೆ ಆಗಿರೋದು ಅಹಿಂದ ಸಂಘಟನೆ ಮುಂದಿನ ಚುನಾವಣಾ ದೃಷ್ಟಿಯಿಂದ ಅನ್ನೋದು ಸದ್ಯದ ಚರ್ಚೆ. ಭಾರಿ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಬಂಧ ಹೆಂಗಿತ್ತು ಕೇಳಿದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಅಹಿಂದ ಅಂತ ಹೇಳಿದ್ರೆ ಅವರಿಬ್ಬರು ನಾಯಕರು ಯಾವಾಗ್ಲೂ ಕೂಡ ನೆಕ್ಸ್ಟ್ ಯಾರು ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿತ್ತು. ಆದ್ರೆ ಬದಲಾದಂತಹ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಸ್ವಲ್ಪ ಮುನ್ಸ್ಕೊಂಡಿದ್ರು ಸತೀಶ್ ಜಾರಕಿಹೊಳಿ ಅಂತೇಳಿ ವಿಚಾರ ಸುದ್ದಿ ಆಗಿತ್ತು, ಮುನ್ನೆಲೆಗೆ ಬಂದಿತ್ತು. ಅದು ಹೇಗೆ ಅಂತ ಕೇಳಿದ್ರೆ, ಅವರನ್ನ ಮಂತ್ರಿ ಮಾಡೋ ವಿಚಾರವಾಗಿ ಅಥವಾ ಅವ್ರಿಗೆ ಹುದ್ದೆ ಕೊಡೋ ವಿಚಾರವಾಗಿ ಮುಂದೆ ಏನು ಎತ್ತರೋದ್ರ ಬಗ್ಗೆ ಎಲ್ಲವೂ ಕೂಡ. ಆದ್ರೆ ಎಲ್ಲೂ ಬಹಿರಂಗವಾಗಿ ಹೇಳಿರಲಿಲ್ಲ, ಆದ್ರೆ ಮನಸ್ತಾಪ ಇತ್ತು ಅನ್ನೋದು. ಆದ್ರೆ ಈಗ ಈ ಭೇಟಿ ಇದೆಯಲ್ಲ, ಭಾರಿ ಕುತೂಹಲ ಕೇಳಿಸ್ತಾ ಇದೆ. ಅಹಿಂದ ಪಕ್ಷ ಸಂಘಟನೆಯನ್ನ ಮಾಡಿದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಸತೀಶ್ ಜಾರಕಿಹೊಳಿ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೆಳಗಿಳಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಆದರೆ ಈಗ ಮತ್ತೆ ಅಹಿಂದ ಪಕ್ಷ ಸಂಘಟನೆಗಾಗಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಒಗ್ಗಟ್ಟಾಗಿದ್ದಾರೆ, ಜೊತೆಯಾಗಿದ್ದಾರೆ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಕೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರನ್ನ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ಮಾಡಿರೋದು. ಅಹಿಂದ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಜಾರಕಿಹೊಳಿಯನ್ನ ಭೇಟಿ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅಹಿಂದ ಸಂಘಟನೆ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಸಿದ್ದರಾಮಯ್ಯ, ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇಬ್ರು ಕೂಡ ಪರಸ್ಪರ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಕಳೆದ ರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಚರ್ಚೆ ಆಗಿರೋದು ಅಹಿಂದ ಸಂಘಟನೆ ಮುಂದಿನ ಚುನಾವಣಾ ದೃಷ್ಟಿಯಿಂದ ಅನ್ನೋದು ಸದ್ಯದ ಚರ್ಚೆ. ಭಾರಿ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಬಂಧ ಹೆಂಗಿತ್ತು ಕೇಳಿದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಅಹಿಂದ ಅಂತ ಹೇಳಿದ್ರೆ ಅವರಿಬ್ಬರು ನಾಯಕರು ಯಾವಾಗ್ಲೂ ಕೂಡ ನೆಕ್ಸ್ಟ್ ಯಾರು ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿತ್ತು. ಆದ್ರೆ ಬದಲಾದಂತಹ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಸ್ವಲ್ಪ ಮುನ್ಸ್ಕೊಂಡಿದ್ರು ಸತೀಶ್ ಜಾರಕಿಹೊಳಿ ಅಂತೇಳಿ ವಿಚಾರ ಸುದ್ದಿ ಆಗಿತ್ತು, ಮುನ್ನೆಲೆಗೆ ಬಂದಿತ್ತು. ಅದು ಹೇಗೆ ಅಂತ ಕೇಳಿದ್ರೆ, ಅವರನ್ನ ಮಂತ್ರಿ ಮಾಡೋ ವಿಚಾರವಾಗಿ ಅಥವಾ ಅವ್ರಿಗೆ ಹುದ್ದೆ ಕೊಡೋ ವಿಚಾರವಾಗಿ ಮುಂದೆ ಏನು ಎತ್ತರೋದ್ರ ಬಗ್ಗೆ ಎಲ್ಲವೂ ಕೂಡ. ಆದ್ರೆ ಎಲ್ಲೂ ಬಹಿರಂಗವಾಗಿ ಹೇಳಿರಲಿಲ್ಲ, ಆದ್ರೆ ಮನಸ್ತಾಪ ಇತ್ತು ಅನ್ನೋದು. ಆದ್ರೆ ಈಗ ಈ ಭೇಟಿ ಇದೆಯಲ್ಲ, ಭಾರಿ ಕುತೂಹಲ ಕೇಳಿಸ್ತಾ ಇದೆ. ಅಹಿಂದ ಪಕ್ಷ ಸಂಘಟನೆಯನ್ನ ಮಾಡಿದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಸತೀಶ್ ಜಾರಕಿಹೊಳಿ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೆಳಗಿಳಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಆದರೆ ಈಗ ಮತ್ತೆ ಅಹಿಂದ ಪಕ್ಷ ಸಂಘಟನೆಗಾಗಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಒಗ್ಗಟ್ಟಾಗಿದ್ದಾರೆ, ಜೊತೆಯಾಗಿದ್ದಾರೆ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಕೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರನ್ನ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ಮಾಡಿರೋದು. ಅಹಿಂದ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಜಾರಕಿಹೊಳಿಯನ್ನ ಭೇಟಿ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅಹಿಂದ ಸಂಘಟನೆ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಸಿದ್ದರಾಮಯ್ಯ, ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇಬ್ರು ಕೂಡ ಪರಸ್ಪರ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಕಳೆದ ರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಚರ್ಚೆ ಆಗಿರೋದು ಅಹಿಂದ ಸಂಘಟನೆ ಮುಂದಿನ ಚುನಾವಣಾ ದೃಷ್ಟಿಯಿಂದ ಅನ್ನೋದು ಸದ್ಯದ ಚರ್ಚೆ. ಭಾರಿ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಬಂಧ ಹೆಂಗಿತ್ತು ಕೇಳಿದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಅಹಿಂದ ಅಂತ ಹೇಳಿದ್ರೆ ಅವರಿಬ್ಬರು ನಾಯಕರು ಯಾವಾಗ್ಲೂ ಕೂಡ ನೆಕ್ಸ್ಟ್ ಯಾರು ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿತ್ತು. ಆದ್ರೆ
ಬದಲಾದಂತಹ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಸ್ವಲ್ಪ ಮುನಿಸ್ಕೊಂಡಿದ್ರು ಸತೀಶ್ ಜಾರಕಿಹೊಳಿ ಅಂತೇಳಿ ವಿಚಾರ ಸುದ್ದಿ ಆಗಿತ್ತು, ಮುನ್ನೆಲೆಗೆ ಬಂದಿತ್ತು. ಅದು ಹೇಗೆ ಅಂತ ಕೇಳಿದ್ರೆ ಅವರನ್ನ ಮಂತ್ರಿ ಮಾಡೋ ವಿಚಾರವಾಗಿ ಅಥವಾ ಅವ್ರಿಗೆ ಹುದ್ದೆ ಕೊಡೋ ವಿಚಾರವಾಗಿ ಮುಂದೆ ಏನು ಎತ್ತರೋದ್ರ ಬಗ್ಗೆ ಎಲ್ಲವೂ ಕೂಡ. ಆದ್ರೆ ಎಲ್ಲೂ ಬಹಿರಂಗವಾಗಿ ಹೇಳಿರಲಿಲ್ಲ, ಆದ್ರೆ ಮನಸ್ತಾಪ ಇತ್ತು ಅನ್ನೋದು. ಆದ್ರೆ ಈಗ ಈ ಭೇಟಿ ಇದೆಯಲ್ಲ ಭಾರಿ ಕುತೂಹಲ ಕೆಳಿಸ್ತಾ ಇದೆ.